ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯಿತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನ ನಾವು ಮುಂಚಿತವಾಗಿ 2 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟು ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟು ಫಿಲಪ್ ಮಾಡ್ತೀನಿ, ಆಮೇಲೆ MLAsನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಆದರೆ ಮುಖ್ಯಮಂತ್ರಿಗಳು ಇದೆಲ್ಲ ಹೇಳಬಾರ್ದು, ಇದು ಅನ್ಟೋಲ್ಡ್ ಅಂತ ಹೇಳ್ತಾರಲ್ಲ. ಈಗ 2 ವರ್ಷಕ್ಕೆ ರಾಜೀನಾಮೆ ಕೊಡೋಕ್ಕೆ ಹೇಳಿದ್ವಿ ಎಲ್ರಿಗೂ ಅಂತ ಇದುವರೆಗೆ ಯಾರು ಮಾತಾಡಿದ್ರಾ? ಸಿದ್ದರಾಮಯ್ಯನವ್ರು 3 ವರ್ಷ ಕಂಟಿನ್ಯೂ ಮಾಡೋ ಸಂದರ್ಭದಲ್ಲೂ ಕೂಡ ಹಿಂದೆ ಇಂಥದ್ದೊಂದು ಮಾತುಕತೆ ಆಗಿತ್ತು. ನಿಗಮ ಮಂಡಳಿ ಅಧ್ಯಕ್ಷರಿಗೆ 2 ವರ್ಷ ಮಾತ್ರ ಟರ್ಮು ಅಂತ ಯಾರು ಮಾತಾಡಿದ್ರಾ? ಯಾರೂ ಮಾತಾಡ್ತಾ ಇರಲಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಬಹಿರಂಗವಾಗಿ ತಾವು ಸಮರ್ಥನೆ ಕೊಡೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಈಗ ಈಗ ಎಲ್ಲ ರಿವಾಂಪ್ ಮಾಡ್ತೀವಿ, ಸೂಚನೆ ಕೊಟ್ಟಿದ್ದೀನಿ, ಮತ್ತೆ ಅಕಾಮಡೇಟ್ ಮಾಡ್ತೀನಿ ಅಂದರೆ ಏಕಾಂಗಿ ಆಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಲ್ಲಿ. ಹೌದು, ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ. ಆಮೇಲೆ 2 ವರ್ಷ ಎಂಜಾಯ್ ಮಾಡಿದೆ, ಸಹಜ, ಸರಿಯಾಗಿ ಹೇಳ್ತಾ ಇದ್ದಾರೆ. 3 ವರ್ಷ ಮಂತ್ರಿಗಿರಿ ಎಂಜಾಯ್ ಮಾಡಿ ಮತ್ತೆ ನನಗೆ ಬೇಕು ಅಂತ ಕೇಳೋದು ದುರಾಸೆಯ ಪರಮಾವಧಿ ಅಲ್ವಾ? ಹೌದು. ಸೊ ಇವ್ರ ರೀಸನ್ ಏನೇ ಇರ್ಬೋದು, ಬೇರೆಯವ್ರಿಗೆ ಅಕಾಮಡೇಟ್ ಮಾಡಬೇಕಲ್ಲ. ಕಾಂಗ್ರೆಸ್ ಲೀಡರ್ಗಳಿಂದ ತುಂಬಿರೋ ಪಕ್ಷ ಅದು. ಹೌದು, ಎಲ್ಲ ಸೀನಿಯರ್ MLAಗಳು ಕೂತಿದ್ದಾರೆ, ಅವ್ರಿಗೂ ಅಕಾಮಡೇಟ್ ಮಾಡಿಕೊಡ್ಬೇಕು ಅನ್ನೋ ಬೇಕಲ್ವಾ? ಈಗ ಅದನ್ನು ಈ ಸೀನಿಯರ್ಗಳು ಯಾರು ಮಾತಾಡಬೇಕಲ್ಲ. ಈಗ ಸಿದ್ದರಾಮಯ್ಯನವರು ಹೌದು ರೀ 2 ವರ್ಷಕ್ಕೆ ಅಂತ ನಾವು ಮಾತಾಡಿದ್ದು ನಿಜ, ಹೈಕಮಾಂಡ್ ಇಳಿಸಿದ್ರಲ್ಲ, ಹೌದು, ನೀವು ಇಳಿರಿ ಅಂತ ಒಂದು ಮೆಸೇಜ್ ಕೊಡ್ಬೋದು. ಸಿದ್ದರಾಮಯ್ಯನವರು ಕೊಡ್ತಾ ಇಲ್ಲ. ಬೇರೆ ಹಿರಿಯ ಲೀಡರ್ಗಳಿದಾರಲ್ಲ, ಬೇರೆ ಕಾರ್ಯಕರ್ತರಿಗೆ ಅಕಾಮಡೇಟ್ ಮಾಡಿ 2 ವರ್ಷ 3 ವರ್ಷ ಎಂಜಾಯ್ ಮಾಡಿದಿರಿ, ನಿಗಮ ಮಂಡಳಿಗಳು ಕೊಡಿ, ಇನ್ನು 1 ವರ್ಷಕ್ಕಾರು ಕೊಡಿ ಅಂತ ಕೇಳಬೇಕು. ಯಾರೂ ಕೇಳ್ತಾ ಇಲ್ಲ. ಮುಖ್ಯಮಂತ್ರಿನ ಯಾವ ಸ್ಟೇಜಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಅವರೇ ಎಲ್ಲ ನೋಡಿ. ನಾನು ಸಂತ್ರಸ್ತನಾಗಿರ್ಲಿಲ್ವಾ, ಅವತ್ತು ತಾಳ್ಮೆಯಿಂದ ಕೂರ್ಲಿಲ್ವಾ ನಾನು, ನನ್ನಂತೆ ನೀವು ಕೂತ್ಕೊಳ್ಳಿ ಅಂದ್ರೆ ಮುಖ್ಯಮಂತ್ರಿಯೇ ಕನ್ವಿನ್ಸ್ ಮಾಡಬೇಕಾದ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಎಲ್ಲ ಹಿಸ್ಟ್ರಿ ಹೇಳೋದ್ರಿಂದ ಏನು ಉಪಯೋಗ ಇಲ್ಲ. ಈಗ ಅಂದ್ರೆ ಒಬ್ಬಂಟಿ ಆಗಿದ್ದಾರೆ ಮುಖ್ಯಮಂತ್ರಿ ಅನ್ನೋದೇ ಸತ್ಯ, ಈ ಕ್ಷಣದ ಸತ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಇವ್ರನ್ನ ತಬ್ಬಲಿಯೂ ನೀನಾದೆ ಮಗನೇ ಅಂತ ಸ್ಥಿತಿಗೆ ತಂದು ತಬ್ಬಲಿ ಆಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಯಾರು ಅವ್ರ ಮಾತು ಯಾರು ಕೇಳ್ತಾ ಇಲ್ಲ. ಆಯ್ತು, ಇವ್ರು ಸೀನಿಯರ್ಗಳು ಯಾರು ಮಾತಾಡ್ತಾ ಇಲ್ಲ. ಹೈಕಮಾಂಡ್ ನಾಯಕರು ಅವ್ರು ಯಾರು ಮಾತಾಡಲ್ಲ ಬಿಡಿ. ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲೇ ಪಾಲಿಟಿಕ್ಸ್ ಗೊತ್ತಿಲ್ಲ, ಸುರ್ಜೇವಾಲಾ ಮತ್ತು ಅವ್ರಿಗೆ ಅವ್ರ ವ್ಯವಹಾರದಷ್ಟೇ ಸೀಮಿತ. ಅವರು ಹೇಳ್ಬೇಕಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಯಾರೂ ಮಾತಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕಡೆಗೆ ಹೇಳ್ತಾ ಇದ್ದಾರೆ, ಇಲ್ಲ ಇದು ನಿಗಮ ಮಂಡಳಿಗಳೆಲ್ಲ ರಿವಾಂಪ್ ಮಾಡ್ತೀವಿ, ರಾಜೀನಾಮೆ ಪಡಿತೀವಿ, ಅಲ್ಲಿ ನಿಮಗೆಲ್ಲ ಅಕಾಮಡೇಟ್ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಹಿಂದೆ ನನಗೂ ಮಂತ್ರಿಗಿರಿ ಕೊಟ್ಟಿರಲಿಲ್ಲ 2-3 ಸರಿ, ಪರಮೇಶ್ವರು ಕೊಟ್ಟಿರಲಿಲ್ಲ, ನಾವು ಕಾಯಲಿಲ್ವ, ಈಗ ಸಿಕ್ಕಿದೆ, ಪಕ್ಷದ ಮಾನ ಉಳಿಸೋಣ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಮುಖ್ಯಮಂತ್ರಿಗಷ್ಟೇ ಪಕ್ಷದ್ದು ಇನ್ನೊಂದು ಮತ್ತೊಂದು ಏನೋ ಇಂಟ್ರೆಸ್ಟ್ ಇದ್ದಂಗಿದೆ, ಬೇರೆ ಯಾರಿಗೂ ಇಂಟ್ರೆಸ್ಟ್, ಪಕ್ಷದ ಹಿತಾಸಕ್ತಿಯ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಬಹಿರಂಗವಾಗಿ ಬಂದು ನನಗೆ ಕೊಟ್ಟಿಲ್ಲ, ರಾಜೀನಾಮೆ ಕೊಡ್ತೀನಿ, ನಿಮ್ಮನ್ನು ಡ್ಯಾಮೇಜ್ ಎಷ್ಟು ಮಾಡಬೇಕು ಮಾಡ್ತೀನಿ ಅನ್ನೋ ಭಾವನೆನೇ ಜಾಸ್ತಿ ಆಗ್ತಾ ಇದೆ. ಕೃಷ್ಣಪ್ಪನವರು ಬಹಿರಂಗವಾಗಿ ಜನ ಕಳಿಸಿ ಗಲಾಟೆ ಮಾಡ್ತಾ ಇದ್ದಾರೆ. ಯಾರು ಸುಧಾಕರ್ ಅವರು ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಜಯಚಂದ್ರ ಅವರು ಪಾಪ ಅವರೊಬ್ಬರು ಕಣ್ಣೀರ್ದು ಅವ್ರ ನೋವು ತೋಡ್ಕೊತಾ ಇದ್ದಾರೆ, ಬಹಿರಂಗವಾಗಿ ಮಾತಾಡ್ತಾ ಇಲ್ಲ ಅವರು. ಎಷ್ಟು ಬಂಡಾಯ. ಸಿದ್ದರಾಮಯ್ಯನವ್ರು ಮಾತಾಡಬೇಕಿತ್ತು ಅಂತ ಅನ್ಸುತ್ತೆ. ಈಗ ನಿನ್ನೆ ಅವರು ಚಕ್ಕರ್ ಹಾಕಿದ್ದಿದೆಯಲ್ಲ ಸ್ವೇರಿಂಗ್ ಸೆರೆಮನಿಗೆ, ಅದೇ ಇಂಡಿಕೇಶನ್ ಅದು. ಹೌದು, ಅಂದರೆ ಇವ್ರೇನು ಮಾಡ್ತಾ ಇರೋ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದಕ್ಕೆ ನನ್ನ ಸಹಮತ ಇಲ್ಲ ಅನ್ನೋ ಮೆಸೇಜ್ನ ಸಿದ್ದರಾಮಯ್ಯನವರು ಪಾಸ್ ಮಾಡಿದ್ದಾರೆ. ಇದೇನಾಗ್ತಾ ಇದೆ, ದಿನದಿಂದ ದಿನಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಎಕ್ಸ್ಟ್ರೀಮ್ಗೆ ಹೋಗ್ತಾ ಇದೆ. ಅದು ಮುಖ್ಯಮಂತ್ರಿಗಳು ಎಲ್ಲವನ್ನ ಸಮರ್ಥನೆ ಮಾಡಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ ಅಂತ ಅನಿಸ್ತಾ ಇದೆ. ಅಸಹಾಯಕರಾಗಿದ್ದಾರೆ ಮುಖ್ಯಮಂತ್ರಿಗಳು ಅಂತ ನನಗೆ ಅನಿಸ್ತಾ ಇದೆ. ಸಂತೋಷ್, ಅದು ಮೌನವಾಗಿ ಸಿದ್ದರಾಮಯ್ಯನವರು ಎಲ್ಲವನ್ನು ನೋಡ್ತಾ ಇದ್ದಾರೆ. ಮೌನ ಸಮ್ಮತಿ ಈ ಬಂಡಾಯಕ್ಕೆ, ಈ ದಂಗೆಗೆ ಮೌನ ಸಮ್ಮತಿ.